ನಮಸ್ಕಾರ ಎಲ್ಲರಿಗೂ. ನಾನು ಸುಪ್ರೀತಾನಂತ ಸ್ವಾಮಿ, ಮೈಸೂರು ಶೋಭಾ ರಿಟ್ರೀಟ್ ಈ ಲೇಔಟಿನ ಹೆಸರು. ಮೈಸೂರು ಭೋಗಾದಿ ರಸ್ತೆ ಜಟ್ಟಿ ಹುಂಡಿ, ಇನ್ನೊಮ್ಮೆ ಹೇಳ್ತೀನಿ, ಮೈಸೂರು ಭೋಗಾದಿ ರಸ್ತೆಯಲ್ಲಿರುವಂತಹ ಜಟ್ಟಿ ಹುಂಡಿ ಎಂಬ ಊರಿಗೆ ಸೇರಿರುವಂತಹ ಸರ್ವೆ ನಂಬರಲ್ಲಿ ಮಾಡಿರುವಂತಹ ಲೇಔಟ್ ಇದು. ಶೋಭಾ ರಿಟ್ರೀಟ್ ಅಂತ ವೆರಿ ವೆಲ್ ನೋನ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಆಫ್ ಇಂಡಿಯಾ. ಇಂಟರ್ನ್ಯಾಷನಲ್ಲೂ ಭಾಳಷ್ಟು ವಿದೇಶಗಳಲ್ಲೂ ಇವರ ಪ್ರಾಜೆಕ್ಟ್ಗಳಿದೆ ಶೋಭಾ ಅವ್ರದ್ದು. ಇದು ಶೋಭಾ ರಿಟ್ರೀಟ್ ಅಂತ ಈ ಲೇಔಟಿನ ಹೆಸರು. ಅಬೌಟ್ 8 years ಓಲ್ಡ್ ಪ್ರಾಜೆಕ್ಟ್ ಇದು. ಅಂದರೆ ಈ ಲೇಔಟ್ನ ಡೆವಲಪ್ ಮಾಡಿ ಅಬೌಟ್ 8 ವರ್ಷ ಆಗಿದೆ. ಸೆಕೆಂಡ್ ಸೇಲ್ ಅಂತ ಏನು ಹೇಳ್ತೀವಿ ಅದು ಇವಾಗ ಸೇಲ್ಗಿರುವಂಥ ನಿವೇಶನಗಳು. ಅಂದರೆ ಫಾರ್ ಎಕ್ಸಾಂಪಲ್ ಯಾರೋ ತೊಗೊಂಡಿರ್ತಾರೆ, ಇವಾಗ ಮಾರಬೇಕು ಅಂತ ಇರ್ತಾರೆ, ಅಂಥವ್ರು ಇರುವಂತಹ ನಿವೇಶನಗಳು ಸೇಲ್ಗಿದೆ. ಇವಾಗ ನಾನು ಇದ್ರ ಬಗ್ಗೆ ಇನ್ನು ಮುಂಚಿನ ಒಂದು ವಿಡಿಯೋ ಸಹ ಮಾಡಿದ್ದೆ. ಓಕೆ, ಏನೇನು ಮೂಲಭೂತ ವ್ಯವಸ್ಥೆಗಳಿದೆ, ಮನೆಗಳಾಗಿದೆಯಾ, ಯಾವ ಜ್ಯೂರಿಸ್ಟ್ರಿಕ್ಷನ್ಗೆ ಸೇರುತ್ತೆ, ಎಲ್ಲಿಂದ ಅಪ್ರೂವಲ್ ಆಗಿದೆ ಅಂತ ಭಾಳಷ್ಟು ಜನ ಕೇಳಿದ್ರಿ. ಮನೆಗಳಾಗಿದೆಯಾ ಅನ್ನೋದು ಇನ್ನೊಂದು ಪ್ರಶ್ನೆ ಇತ್ತು. ನೋಡಿ, ಈಗ ಬೆರಳೆಣಿಕೆಯಷ್ಟು ಮನೆಗಳು ಆಗಿದೆ, 4-5 ಮನೆಗಳಾಗಿದೆ, ಇನ್ನೂ ಒಂದು 3-4 ಮನೆ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇರುವಂಥದ್ದು. ಸೊ ಯು ಕ್ಯಾನ್ ಸಿ ಹೌ ವೆಲ್ ದೇ ಹ್ಯಾವ್ ಮೇಂಟೈನ್ಡ್ ದ ಲೇಔಟ್. ಒಂದು ಮೇಂಟೆನೆನ್ಸ್ ಬಗ್ಗೆ ಮಾತಾಡ್ತೀನಿ ಫಸ್ಟು. ಇದಕ್ಕೆ ಆ್ಯನ್ಯುಯಲಿ ಮೇಂಟೆನೆನ್ಸ್ ಚಾರ್ಜಸ್ ಇರುತ್ತೆ. ಅದರಲ್ಲಿ ಏನೇನು ಒಳಗೊಳ್ಳುತ್ತೆ ಅಂತಂದರೆ ಎಲೆಕ್ಟ್ರಿಸಿಟಿ, ರೋಡ್ ಆ್ಯಂಡ್ ಪಾರ್ಕ್ ಮೇಂಟೆನೆನ್ಸ್, ವೇಸ್ಟ್ ವಾಟರ್ ಲೈನ್, ಡ್ರಿಂಕಿಂಗ್ ವಾಟರ್ ಸಪ್ಲೈ, ಇವೆಲ್ಲ ಅದರಲ್ಲಿ. ಸೆಕ್ಯೂರಿಟಿ, ಇದಕ್ಕೆ 24 hours ರೌಂಡ್ ದ ಕ್ಲಾಕ್ ಸೆಕ್ಯೂರಿಟಿ ಸಹ ಇದೆ. ಮೇನ್ ರೋಡ್ಗೆ ಹೊಂದಿಕೊಂಡಿರುವಂಥದ್ದು. ಮೈಸೂರು ಮಧ್ಯಭಾಗದಿಂದ, ಅಲ್ಲಿ ಕನ್ಸಿಡರ್ ಪ್ಯಾಲೇಸ್ ಆಸ್ ದ ಸೆಂಟರ್ ಆಫ್ ದ ಸಿಟಿ ಅಂತ, ಅಲ್ಲಿಂದ ಈ ಲೊಕೇಶನ್ ಶೋಭಾ ರಿಟ್ರೀಟ್ ಇರೋದು ಅಬೌಟ್ 11 kilometers ಫ್ರಮ್ ಮೈಸೂರು ಪ್ಯಾಲೇಸಿಂದ. ಭೋಗಾದಿ ರಿಂಗ್ ರೋಡ್ ಜಂಕ್ಷನ್ ಇದೆ, ಅಥವಾ ಗೊತ್ತಾಗಲಿಲ್ಲ ಅಲ್ಲಿ ಭೋಗಾದಿ ರಿಂಗ್ ರೋಡ್ ಜಂಕ್ಷನಿಂದ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಂತ ಇದೆ, ಅಲ್ಲಿಂದ ಅಬೌಟ್ 5 kilometers ಆಗುತ್ತೆ. ಮತ್ತು ಭೋಗಾದಿ ರಿಂಗ್ ರೋಡ್ ಜಂಕ್ಷನ್ನಿಂದ 4.5 kilometers ಆಗುತ್ತೆ. DTCP ಅಪ್ರೂವ್ಡ್ ಲೇಔಟ್ ಇದು. ಇನ್ನೊಮ್ಮೆ ಹೇಳ್ತೀನಿ, DTCP ಅಪ್ರೂವಲ್, DC ಕನ್ವರ್ಟೆಡ್ ಆ್ಯಂಡ್ DTCP ಅಪ್ರೂವ್ಡ್ ಲೇಔಟ್. ಮ್ಯಾಸಿವ್ಲಿ ವೆಲ್ ಮೇಂಟೈನ್ಡ್ ಲೇಔಟ್. ಸೈಟ್ ಮಾರ್ಕಿಂಗ್ ಇರ್ಬೋದು, ಸೈಟ್ ನಂಬರಿಂಗ್ ಇರ್ಬೋದು, ಅಥವಾ ರೋಡ್ಗಳಿರ್ಬೋದು, ಫುಟ್ಪಾತ್ಗಳಿರ್ಬೋದು. ನಾನು ಹೇಳ್ತಾ ಇದ್ದೀನಲ್ಲ, ಇದು ಅಬೌಟ್ 7-8 years ಓಲ್ಡ್ ಲೇಔಟು, ಹೊಸದಾಗಿ ಮಾಡಿರೋಂಥದ್ದು. ಈಗಾಗಲೇ ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ. ಮೈಸೂರಿನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಬ್ರ್ಯಾಂಡೆಡ್ ಲೇಔಟ್ ಬೇಕು ಅಂದರೆ ದಿಸ್ ಇಸ್ ಒನ್ ಆಫ್ ದೋಸ್ ಶೋಭಾ. ನೋಡಿ, ನಾನಿವಾಗ ಆಲ್ಮೋಸ್ಟ್ ಸೆಂಟರ್ ಆಫ್ ದಿ ಲೇಔಟಿಗೆ ಬಂದಿದ್ದೀನಿ ಅಂತ ನೀವು ಕನ್ಸಿಡರ್ ಮಾಡ್ಕೋಬಹುದು. ಈಗ ಇಲ್ಲೊಂದು ಮನೆ ಕನ್ಸ್ಟ್ರಕ್ಷನ್ ಕಾಮಗಾರಿ ನಡೀತಾ ಇದೆ. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ ಲೇಔಟ್ ಇದು. ಯಾಕಂದರೆ ಭಾಳಷ್ಟು ಕಡೆ ನಾವು ನೋಡಿರುವಂಥ ವಿಚಾರ ಏನು ಅಂತಂದರೆ, ಆಫ್ಟರ್ ಸಮ್ ಇಯರ್ಸ್ ಲೇಔಟಲ್ಲಿ ಒಂದು 5-6 ವರ್ಷ ಆದ ನಂತರ ಸೈಟೇ ಗೊತ್ತಾಗಲ್ಲ ಎಲ್ಲಿದೆ ಅಂತ, ರೋಡ್ ಹಾಳಾಗಿ ಹೋಗಿರುತ್ತೆ, ನಂಬರಿಂಗ್ ಇರಲ್ಲ, ಅಷ್ಟೊಂದು ಸೈಟ್ ಮಾರ್ಕಿಂಗ್ ಇರಲ್ಲ. ಅಂದರೆ ಉದ್ದ ಎಷ್ಟು, ಅಗಲ ಎಷ್ಟು ಅನ್ನೋದೇ ಗೊತ್ತಾಗಲಿಕ್ಕಿಲ್ಲ. ಇಲ್ಲೆಲ್ಲಾದ್ರಲ್ಲೂ ನೀವು ಸೈಟ್ ನಂಬರ್, ಫಾರ್ ಎಕ್ಸಾಂಪಲ್ ಯಾವುದೋ ಸೈಟ್ ನಂಬರ್ 1 ಅಂತ ಇದೆ ಅಂತ ಇಟ್ಕೊಳ್ಳೋಣ, ಅದ್ರ ಉದ್ದ ಎಷ್ಟು ಅಗಲ ಎಷ್ಟು ಅಂತ ನೀವು ಬಂದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಕರೆಕ್ಟಾಗಿದೆ. ಸೊ ನಿಮಗೆ ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ತೊಗೊಂಡವರು ನಾಳೆ ನೀವು ಮಾರಬೇಕು ಅಂತ ಇದ್ದೀರಿ ಸೈಟ್ನ. ಒಂದು, ಬ್ರ್ಯಾಂಡ್ ನೇಮ್ ವ್ಯಾಲ್ಯೂ ಕ್ಯಾರೀಸ್. ಎರಡನೇದು, ಪಾರ್ಟ್ ನಂಬರ್ 2, ನಿಮಗೆ ಸೈಟು, ನೀವು ಯಾವುದೋ ಒಂದು ಸೈಟ್ ಹೇಳ್ತೀರಾ, ಸರ್ ಸೈಟ್ ಸೇಲ್ಗಿದೆ ಅಂತ, ಅದು ಎಲ್ಲಿದೆ ಅಂತ ಬಂದವರು ಐಡೆಂಟಿಫೈ ಮಾಡೋಕ್ಕೆ ಈಸಿಯಾಗಿರಬೇಕು. ಸೊ ಆ ಥರ ಎಲ್ಲ ಥರದಲ್ಲಿ ನಿಮಗೆ ಸೇಲೆಬಲ್ ಪಾಯಿಂಟಲ್ಲಿ ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನಾವು ಮುಂದೆ ಬಂದು ಇಲ್ಲಿ ಮನೆ ಕಟ್ಕೋತೀನಿ ಅಂದರೂ ಸಹ ಭಾಳ ಚೆನ್ನಾಗಿದೆ ಈ ಲೇಔಟು. ನೋಡಿ, ಇಲ್ಲೊಂದು ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ, ವೆರಿ ಕಾಮ್, ಪೀಸ್ಫುಲ್. ನೋಡಿ ಎಷ್ಟು ಚೆನ್ನಾಗಿದೆ ಲೇಔಟು. ಹೌ ವೆಲ್ ದೇ ಹ್ಯಾವ್ ಮೇಂಟೈನ್ಡ್ ದ ಲೇಔಟ್. ದ ಲೇಔಟ್ ಮಾಡೋದೇ ಮತ್ತು ವೆರಿ ಟಫ್ ಜಾಬ್ಸ್. ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೇಂಟೈನ್ ಮಾಡೋದು ಅಷ್ಟೇ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
I'll show you. I am almost at the center of the layout. ಏನೇನು ಮೆಷರ್ಮೆಂಟ್ಗಳ ಸೈಟ್ಗಳಿದೆ ಇಲ್ಲಿ ಅನ್ನೋದೊಂದು ವಿಚಾರ. ಡಿಸ್ಕ್ರಿಪ್ಷನಲ್ಲಿ ನಾನು ಸೈಟ್ ಮೆಷರ್ಮೆಂಟು ಅದರ ರೇಟ್ ಎರಡನ್ನೂ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ನೋಡ್ಬಿಟ್ಟು ಓಕೆ ನಮಗೆ ಈ ಸೈಟ್ ಮೆಷರ್ಮೆಂಟ್ ನಮಗಾಗುತ್ತೆ, ಈ ಫೇಸಿಂಗು ನಮಗೆ ಓಕೆ ಆಗಿದೆ ಅಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನೆಕ್ಸ್ಟ್ ನಾವು ಮನೆ ಕಟ್ಕೊಂಡಿರ್ಬೋದಾ ಇಲ್ಲಿ ನೋಡಿ. ವಾಸ್ತವಾಂಶವಾಗಿ ನಾನು ನಿಮಗೆ ಈಗ ತೋರಿಸಿದ್ದೀನಿ ಮನೆಗಳು ಕಟ್ತಾ ಇರೋದು, ಮತ್ತು ಮನೆಗಳು ಕಟ್ಟಾಗಿ ಈಗಾಗಲೇ ವಾಸ ಇರೋದು ಸಹ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಯು ಕ್ಯಾನ್ ಕಮ್ ಹ್ಯಾವ್ ಎ ಲುಕ್ ಆಫ್ ದ ಪ್ರಾಪರ್ಟಿ ಆ್ಯಂಡ್ ಯು ಕ್ಯಾನ್ ಡಿಸೈಡ್. ಬಟ್ ಇನ್ವೆಸ್ಟ್ಮೆಂಟ್ ವೈಸ್ ನಾನು ಒಂದು ಒಳ್ಳೆ ಬ್ರ್ಯಾಂಡೆಡ್ ನೇಮ್ ವೆಲ್ ರೆಪ್ಯೂಟೆಡ್ ಲೇಔಟಲ್ಲಿ ನಾನು ಗೇಟೆಡ್ ಕಮ್ಯುನಿಟಿ ಟೈಪ್ ಇದೆ ಇದು. ಯಾಕಂದರೆ ನೋಡಿ ತೋರಿಸ್ತೀನಿ ಈಗ. ದಿಸ್ ಈಸ್ ದಿ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಅಲ್ಲಿ ನೋಡಿ ಸೆಕ್ಯೂರಿಟಿ ಈಸ್ ದೇರ್. ಅದೇ ಮೇನ್ ರೋಡು. ಇವಾಗ ಏನು ಗೇಟ್ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ದಟ್ ಈಸ್ ದ ಮೇನ್ ರೋಡ್. ಯಾವ ಮೇನ್ ರೋಡ್ ಅಂದರೆ ಬೋಗಾದಿ ಟು ಜಟ್ಟಿಹುಂಡಿ ಹೋಗುವಂತಹ ಮೇನ್ ರೋಡು. ಸೈಂಟ್ ಫ್ರಾನ್ಸಿಸ್ ಅಂತ ಸ್ಕೂಲ್ ಇದೆ ಇದ್ರ ಮುಂಭಾಗದಲ್ಲೇ. ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದಿಸ್ ಈಸ್ ಸೈಂಟ್ ಫ್ರಾನ್ಸಿಸ್ ಸ್ಕೂಲ್. ಸೊ ಐ ಹ್ಯಾವ್ ಶೋನ್ ದ ಪ್ರಾಪರ್ಟಿ. ನೀವು ನೋಡಿದ್ದೀರಿ ಎಲ್ಲ ಹೇಗಿದೆ ಅಂತ. ಸೊ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಈ ಎಂಟೈರ್ ಲೇಔಟ್ನ ಕವರ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಐ ಹ್ಯಾವ್ ಕವರ್ಡ್ ದ ಎಂಟೈರ್ ಲೇಔಟ್. ಐ ಹ್ಯಾವ್ ಶೋನ್ ಯು ಒಂದು ಭಾಗ ಎಂಟ್ರೆನ್ಸಿಂದ ಹಿಡಿದು ಇಲ್ಲಿ ತನಕ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಐ ಹೋಪ್ ಪೀಪಲ್ ಹ್ಯಾವ್ ನೋಡ್ತಾ ಇರೋರು ಇದ್ರ ಬಗ್ಗೆ ಇನ್ನೇನು ಮಾಹಿತಿ ಕೊಡಬಹುದು ಅನ್ನೋದು ನಾನು ಸಹ ಈ ವಿಡಿಯೋ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ವಾಟರ್ ಬಗ್ಗೆ ಹೇಳಿದ್ದೀನಿ. ಲೇಔಟಿಂದ ನೀರು ಸಪ್ಲೈ ಕೊಡ್ತಾರೆ, ಅಂದರೆ ಅಂಡರ್ಗ್ರೌಂಡ್ ವಾಟರ್ ಸಪ್ಲೈ ಇದೆ. ನೆಕ್ಸ್ಟು ಸೈಟ್ ಮಾರ್ಕಿಂಗ್ ಆಗಿದೆ. ಎಲೆಕ್ಟ್ರಿಸಿಟಿ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬ್ಲಿಂಗ್ ಮಾಡಿದರೆ ಎಲ್ಲೂ ಸಹ ವಿದ್ಯುತ್ ತಂತಿಗಳು ನಿಮಗೆ ನೇತಾಡ್ತಾ ಇರೋದು ಕಾಣಲ್ಲ. ಎಲ್ಲ ಅಂಡರ್ಗ್ರೌಂಡ್ ಕೇಬ್ಲಿಂಗ್ ಇದೆ. ಆಲ್ಮೋಸ್ಟ್ ಈ ಏನು ಅಬೌಟ್ 200 ಸೈಟ್ಸ್ ಇದೆ. ಎಲ್ಲ ಕಾಂಪೌಂಡೆಡ್ ಪ್ರಾಪರ್ಟಿ. ಎಂಟ್ರೆನ್ಸಲ್ಲಿ ನೋಡಿ ಸೆಕ್ಯೂರಿಟಿ ಸಹ ಇದ್ದಾರೆ. ಫುಟ್ಪಾತು ಆಗಿದೆಯಾ ಅಂತ ಭಾಳ ಜನ ಫುಟ್ಪಾತ್ ಇದೆಯಾ, ಫುಟ್ಪಾತ್ ಹೇಗೆ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇದೆ ಫುಟ್ಪಾತು ನೋಡಿ. ಇದು ರೋಡು ಇದು ಅವೆನ್ಯೂ ಟ್ರೀಸು ವೆರಿ ಬ್ಯೂಟಿಫುಲ್. ಎಷ್ಟು ಹಸಿರು ಅಂತಂದರೆ ಬ್ಯೂಟಿಫುಲ್ ಆಗಿದೆ. ಇಂಥ ಮರಗಳು, ಇಂಥ ಆಕ್ಸಿಜನ್ನು, ಪೀಸ್ಫುಲ್ ಲಿವಿಂಗ್, ನೋ ಡಿಸ್ಟರ್ಬೆನ್ಸ್ ಆಫ್ ವೆಹಿಕಲ್, ಟ್ರಾಫಿಕ್, ಪೀಪಲ್. ಒಂದು ಹಾಲಿಡೇ ಹೋಮ್ ಮಾಡ್ಕೊಳ್ಳೋಕೆ ಯಾರು ಮೈಸೂರಲ್ಲಿ ನೋಡ್ತಾ ಇದ್ದರೆ ನೋಡಿ, ಮನೆ ಕಟ್ಕೊಳ್ಳಿಕ್ಕೆ ಒಂದು ವೆರಿ ಬ್ಯೂಟಿಫುಲ್ ಪ್ಲೇಸ್ ಇನ್ ಮೈಸೂರು. ಮತ್ತು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೂ ಸಹ ಅಷ್ಟೇ ಒಳ್ಳೆ ರಿಟರ್ನ್ಸ್ ಇನ್ ಫ್ಯೂಚರ್. ಇದೇ ಥರ ತಮ್ಮ ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಮೈಸೂರಲ್ಲಿ ಲೇಔಟ್ಗಳು ಮನೆಗಳನ್ನ ತೊಗೊಂಡು ತಮ್ಮ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್ ವಾಚಿಂಗ್ ದಿಸ್ ವಿಡಿಯೋ.